ಉತ್ತರ ಕರ್ನಾಟಕ ರೆಸಿಪಿ ಅಂತಲೂ ಹೇಳ್ಬೋದು. ಪೋಹ ಮತ್ತು ಅವಲಕ್ಕಿ ಅಂತಲೂ ಹೇಳ್ಬೋದು. ಬೇಕಾಗಿರೋ ತರಕಾರಿಗಳು ಆನಿಯನ್, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಟೊಮೆಟೊ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಅದೇ ಬಾಣಲಿಗೆ ಸಾಸಿವೆ ಹಾಗೂ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಕಟ್ ಮಾಡಿರುವಂತಹ 2 ಬೌಲಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಮಾಗಿಸ್ಕೊಂಡು ಟೊಮೆಟೊ ಕೂಡ ಹಾಕಿ, ಕೊತ್ತಂಬರಿ, ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು 4 ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸನ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅಥವಾ 2 ಮಿನಿಟ್ಸ್ ಬೇಯೋಕೆ ಬಿಟ್ಟ ನಂತರ ಗೊಜ್ಜು ರೆಡಿ ಆಗುತ್ತೆ. ಒಂದು ಖಾಲಿ ಪಾತ್ರೆಗೆ ಅವಲಕ್ಕಿನ ಹಾಕಿಬಿಟ್ಟು, ಪೋಹ ಅಂತಲೂ ಅನ್ಬೋದು, ನೀರನ್ನು ಹಾಕಿ ಒಂದು 2 ಟ್ರಿಪ್ಪು ತೊಳಿರಿ. ಅದರಲ್ಲಿರೋ ಗಲೀಜು ಕಸ ಎಲ್ಲ ಹೋಗೋ ಥರ ತೊಳೆದ ನಂತರ ಬಸ್ತು ತೆಗೆದ್ರೆ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಉದುರಾಗಿರುತ್ತೆ. ನೆನೆಸೋ ಅಗತ್ಯನೇ ಇರೋದಿಲ್ಲ. ಸೊ ಗೊಜ್ಜು ಹಾಕಿಬಿಟ್ಟು ಅದಾದ ನಂತರ ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ಹುರ್ಗಡ್ಲೆ ಪುಡಿ ಅಂತ ಇರುತ್ತೆ, ಹುರ್ಗಡ್ಲೆ ಪುಡಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಹುರ್ಗಡ್ಲೆ ಪುಡಿ ಒಂದು 2 ಸ್ಪೂನು, ಕಾಯಿ ತುರಿ, ಹಾಗೆ ಕರೆದಿಟ್ಟಿರುವಂತಹ ಶೇಂಗಾ ಬೀಜನ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪು ಟೇಸ್ಟಿಯಾಗಿರುವಂತಹ ಪೋಹ ಅಥವಾ ಅವಲಕ್ಕಿ ಅಂತ ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್.